ಹಾಯ್ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತು ಅವ್ರ ಮನಸ್ಸಿನ ನಿಜ ಸ್ವರೂಪ ಏನಿರಬಹುದು ಅತ್ರ ತಿಳ್ಕೊಳ್ಳೋಣ. ಇಲ್ಲಿ 2 ಫೈಲ್ ಇದೆ. 333 ಫೈಲ್ ನಂಬರ್ 1, ಫೈಲ್ ನಂಬರ್ 2 444. ನೀವು 1 ನಿಮಿಷ ಮೆಡಿಟೇಟ್ ಮಾಡಿ. ನಿಮ್ಗೆ ಯಾವ ನಂಬರ್ ಅಟ್ರಾಕ್ಟ್ ಆಗುತ್ತೆ, ಯಾವ ಫೈಲ್ ಇಷ್ಟ ಆಗುತ್ತೆ ಅದನ್ನ ಆರಿಸ್ಕೊಳ್ಳಿ. ಮತ್ತು ಇದು ಎಲ್ರಿಗೂ ಅನ್ವಯಿಸುತ್ತೆ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಮತ್ತು ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬಾ ಧನ್ಯವಾದಗಳು. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ರೀಡಿಂಗ್ ನೋಡೋಣ. ಫೈಲ್ ನಂಬರ್ 1 333. ಯಾರ್ಯಾರು 333 ನಂಬರ್ ಫೈಲ್ ಆರಿಸ್ಕೊಂಡಿದ್ದೀರಾ ಅವ್ರಿಗೆ ಟ್ಯಾರೋ ಕಾರ್ಡ್ಸ್ ಏನು ಹೇಳ್ಬೋದು ನೋಡೋಣ. ಫೈಲ್ ನಂಬರ್ 1. ಅವರ ನಿಜ ಸ್ವರೂಪ ಏನಿರಬಹುದು, ಏನ್ ಭಾವನೆಗಳಿರಬಹುದು ಹತ್ರ ನೋಡೋಣ. ಏನ್ ಮೆಸೇಜಸ್ ಬರ್ಬೋದು ನಿಮ್ಗೆ. ಇದೊಂದು ಕರೆಂಟ್ ಫೀಲಿಂಗ್ಸ್ ಆಗಿರುತ್ತೆ. ಈ ಟೈಮಲ್ಲಿ ಅವರ ನಿಜ ಸ್ವರೂಪ ಏನು ಆತರ ನೋಡೋಣ. ಇದು ಯಾರೇ ಆಗಿರಬಹುದು. ಅವರ ನಿಜ ಸ್ವರೂಪ ಅಂತಂದ್ರೆ ನಿಮ್ಮ ಪರ್ಸನ್ ಆಗಿರಬಹುದು, ನಿಮ್ ಬ್ರದರ್ ಸಿಸ್ಟರ್ಸು ಆಗಿರಬಹುದು. ಎಲ್ಲರ ಭಾವನೆಗಳನ್ನು ಇಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ನಿಮ್ಮ ಮನಸ್ಸಲ್ಲಿ ಯಾರು ಇರ್ತಾರೆ ಅವರ ಭಾವನೆಗಳಾಗಿರುತ್ತೆ. ಇದಂತೂ ಜನರಲ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ ನೋಡೋಣ ಏನ್ ಹೇಳುತ್ತೆ, ಏನ್ ಮೆಸೇಜಸ್ ಕೊಡಬಹುದು, ಅವರ ಭಾವನೆಗಳು ಏನಿರಬಹುದು ನಿಮ್ ಬಗ್ಗೆ ಆತರ ನೋಡೋಣ. ಇಲ್ಲಿ ಏನಪ್ಪಾ ಹೇಳ್ತಾ ಹೋಗುತ್ತೆ ಕಾರ್ಡ್ಸ್. ಇದೊಂದು ಲವ್ ರೀಡಿಂಗ್ ಅಂತ ಅಲ್ಲ. ನಿಮ್ಮ ಮನಸ್ಸಲ್ಲಿ ಯಾವ ಪರ್ಸನ್ ಇರ್ತಾರೆ, ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರ್ತೀರಾ, ಅವ್ರ ಬಗ್ಗೆ ಕೆಲವು ಇನ್ಫಾರ್ಮೇಶನ್ಗಳು ನಿಮ್ಗೆ ಗೊತ್ತಾಗಬಹುದು. ನಿಮ್ ಬಗ್ಗೆ ಅವರು ಏನು ಯೋಚನೆ ಮಾಡ್ತಾರೆ, ಅವರ ನಿಜ ಸ್ವರೂಪ ಏನು, ಅವರ ನಿಜ ಭಾವನೆಗಳು ಏನು ಆತರ ನೋಡೋಣ. ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ ಅಂತಂದ್ರೆ, ಸದ್ಯದಲ್ಲಿ ಈಗ ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ, ಯಾವ ಪರ್ಸನ್ ಇದ್ದಾರೆ, ಅವರ ಭಾವನೆಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಇಲ್ಲೊಂದು ಅವರು ಪಾರ್ಟಿ ಮೂಡಲ್ಲಿ ಇದ್ದಾರೆ. ಇಲ್ಲಿ ಕೆಲವರಿಗೆ ಗಿಫ್ಟ್ಸ್ ಬರಬಹುದು. ಇನ್ಯಾರು ಲವ್ ರಿಲೇಶನ್ಶಿಪ್ ನಲ್ಲಿ ಇದ್ದೀರಾ ಅವ್ರಿಗೆಲ್ಲ ಪ್ರಪೋಸ್ ಮಾಡಬಹುದು ನಿಮ್ಮ ಪರ್ಸನ್, ಆ ಥರನೂ ಇದೆ. ಆದ್ರೆ ಇಲ್ಲಿ ಕೆಲವರಿಗೆ ಇನ್ಯಾರ್ಯಾರು ಬ್ರದರ್ ಸಿಸ್ಟರ್ಸು ಆ ಥರ ನಿಮ್ಮ ಭಾವನೆಗಳಿದೆ, ಫಾದರ್ ಮದರ್ ಆ ಥರದವ್ರಿಗೂ ಅಷ್ಟೇ. ನೀವು ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ ಅವರು ನಿಮ್ ಬಗ್ಗೆ ತುಂಬಾ ಪ್ರೀತಿಯಿಂದ ಇದ್ದಾರೆ. ಇಲ್ಲಿ ಕೆಲವು ಸರಿ ನೀವು ಎಷ್ಟೇ ಜಗಳಗಳು ಮಾಡ್ಕೊಂಡ್ರು, ಎಷ್ಟೇ ಲೈಫಲ್ಲಿ ಕಾಂಪ್ಲಿಕೇಶನ್ಸ್ ಇದ್ರು, ಎಷ್ಟೇ ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡ್ರು, ಹೆದರ್ಸಿದ್ರು ನಿಮ್ಮ ಮೇಲೆ ತುಂಬಾ ಪ್ರೀತಿ ಇರುತ್ತೆ ಅವ್ರಿಗೆ. ಕೆಲವರಲ್ಲಿ ಮಾತಾಡೋದು ಬಿಟ್ಟಿರಬಹುದು, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರಬಹುದು, ಸಂಬಂಧದಿಂದ ಆಚೆ ಬಂದಿರಬಹುದು. ಕೆಲವರು ಯಾರ್ಯಾರು ಮದುವೆ ಆಗಿ ಬಂದಿದ್ದೀರಾ, ಕೆಲವರು ಬ್ರದರ್ ಸಿಸ್ಟರ್ಸ್ ನ ಮಾತಾಡ್ಸದೇನೂ ಇರಬಹುದು. ಇಲ್ಲಿ ಅವ್ರ ಹತ್ರ ಅಷ್ಟೊಂದು ಒಳ್ಳೆ ರಿಲೇಶನ್ಶಿಪ್ ಇಲ್ದಿರಬಹುದು, ನಿಮ್ಗೆ ಜಗಳಗಳಾಗಿದೆ, ಕೆಲವು ಏನೇನೋ ಆರ್ಗ್ಯುಮೆಂಟ್ಸ್ ಆಗಿದೆ ನಿಮ್ಮಲ್ಲಿ, ಕೆಲವು ಏನೋ ಪ್ರಾಪರ್ಟಿ ವಿಷಯಕ್ಕಿರಬಹುದು. ಯಾವುದೇ ವಿಷಯಕ್ಕಿರಲಿ ಇಲ್ಲಿ ನಿಮ್ಗೆ ಪೇಷನ್ಸ್ ಅಂತ ಹೇಳತ್ತೆ. ಅವರ ಸದ್ಯ ಭಾವನೆಗಳು ನಿಮ್ಮ ಮೇಲೆ ಈಗ ಕಡಿಮೆ ಆಗಿದೆ. ನಿಮ್ಮ ಆ ಸಿಟ್ಟು ಕೋಪ ಇಬ್ಬರಲ್ಲೂ ಬ್ಯಾಲೆನ್ಸ್ ಆಗ್ತಾ ಇದೆ ದಿನ ಕಳೆದ ಹಾಗೆ. ಅವರು ನಿಮ್ಮನ್ನ ಮಾತಾಡಿಸ್ಬೇಕು ಅಂತ ಅನ್ಕೋತಾರೆ, ನೀವು ಅವರನ್ನ ಮಾತಾಡಿಸ್ಬೇಕು ಅಂತ ಅನ್ಕೋತೀರಾ. ಇಬ್ರಲ್ಲೂ ಒಂದು
ಸಾಫ್ಟ್ ಕಾರ್ನರ್ ಇದೆ. ಹಿಂದೆ ಏನೋ ಆಗಿದ್ದಾಗೋಯ್ತು, ಮುಂದೆ ಸಂಬಂಧ ಯಾವತ್ತೂ ಸಂಬಂಧನೇ. ಆ ಥರನೂ ಎಷ್ಟೊಂದು ಸರಿ ಅನ್ಕೋತೀರಾ ನೀವು ಮಾತಾಡಿಸ್ಬೇಕು ಅಂತ. ಆದರೆ ಮನಸ್ಸು ಇಲ್ಲಿ ತಡೆ ಹಿಡಿಯುತ್ತೆ. ನಾನೇ ಯಾಕೆ ಮಾತಾಡಿಸ್ಬೇಕು? ಆದರೆ ಬೇರೆಯವ್ರ ಹತ್ರ ವಿಷಯಗಳನ್ನೆಲ್ಲ ಕೇಳ್ಕೋತೀರಾ. ಇದು ನಿಮ್ಮ ಪರ್ಸನ್ ಬಗ್ಗೆನೂ ಆಗಿರಬಹುದು. ಬೇರೆಯವ್ರ ಹತ್ರ, ಪರಿಚಯದವ್ರ ಹತ್ರ ಅವರ ವಿಷಯಗಳನ್ನ ಕೇಳ್ಕೋತೀರಾ. ಏನ್ ಮಾಡ್ತಾ ಇದ್ದಾರೆ, ಹೇಗಿದ್ದಾರೆ, ಆ ಥರನೂ ನೀವು ವಿಷಯ ತಿಳ್ಕೊಳ್ಳೋಕೆ ತುಂಬಾ ಉತ್ಸುಕರಾಗಿರ್ತೀರಾ. ಇಲ್ಲಿ ಕೆಲವು ಸರಿ ಏನ್ ಹೇಳುತ್ತೆ ನಿಮ್ಗೆ, 6 ಆಫ್ ಕಪ್ಸ್ ಇದೆ. ನೀವೆಲ್ಲಾದ್ರೂ ಮೀಟ್ ಮಾಡಿದ್ರೆ ಪಾರ್ಟಿನಲ್ಲಾಗಿರಬಹುದು, ಮದ್ವೆಗಳಲ್ಲಾಗಿರಬಹುದು, ಕೆಲವು ಸರಿ ಎಲ್ಲಾದ್ರೂ ಮೀಟ್ ಆಗ್ತೀರಾ. ಆ ನಿಮ್ಮ ವ್ಯಕ್ತಿ, ನೀವು ಯಾರ ಬಗ್ಗೆ ಈಗ ಸದ್ಯದಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ, ಅವರ ನಿಜ ಸ್ವರೂಪ ಗೊತ್ತಾಗುತ್ತೆ. ಇಲ್ಲಿ ಅವರು ನಿಮಗೆ ಮಾತಾಡಿಸ್ತಾರೆ. ಮಾತಾಡಿಸ್ಬೋದು. ನಿಮ್ಮ ಮತ್ತೆ ರಿಲೇಶನ್ಶಿಪ್ಪು ಕಂಟಿನ್ಯೂ ಆಗುತ್ತೆ. ಮನಸ್ಸಲ್ಲಿ ತುಂಬಾ ಭಾವನೆಗಳಿದೆ, ಆದರೆ ಇಬ್ರು ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀರಾ. ಯಾವುದೇ ಲೈಫ್ದು ಕಾಂಪ್ಲಿಕೇಶನ್ಸ್ ಇರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಬಹುದು. ಅದರಿಂದ ನೀವು ಆದಷ್ಟು ಬೇಗ ಆಚೆ ಬರ್ತೀರಾ. ನೀವೆಲ್ಲಾದ್ರೂ ಮೀಟ್ ಮಾಡಿದಾಗ ಆ ಮಧುರ ಬಾಂಧವ್ಯ ಮತ್ತೆ ಸ್ಟಾರ್ಟ್ ಆಗುತ್ತೆ. ಶುರುನಲ್ಲಿ ಸ್ವಲ್ಪ ಹಿಂದೆ ಮುಂದೆ ನೋಡೋದಾಗ್ಲಿ, ಯಾರು ಮಾತಾಡಿಸ್ತಾರೆ, ಅವ್ರು ಮಾತಾಡ್ಲಿ, ಇವ್ರು ಮಾತಾಡ್ಲಿ. ಆದ್ರೆ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಹೇಳುತ್ತೆ, ತುಂಬಾ ಇಮೋಷನಲ್ ಆಗ್ತೀರಾ ನೀವು. ಮುಖದಲ್ಲಿ ಒಂದು ಮುಗುಳ್ನಗೆ ಬರುತ್ತೆ ಇಬ್ರಲ್ಲಿ. ಹಾಗೆ ಅದು ಮಾತು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನಿಮ್ಮ ಸಂಬಂಧ ಮುಂದೆ ನಡೆಯುತ್ತೆ. ಇಲ್ಲಿ ನಾನು ಮೊದಲೇ ಹೇಳ್ದಾಗೆ ಮೇಲ್ ಇರಬಹುದು, ಫಿಮೇಲ್ ಇರಬಹುದು. ನಿಮ್ಮ ಮನಸ್ಸಲ್ಲಿರೋ ಈ ವ್ಯಕ್ತಿ ಯಾರೇ ಆಗಿರಬಹುದು. ಯಾರನ್ನ ನೆನೆಸ್ಕೋತಿದ್ದೀರಾ ಈ ಟೈಮಲ್ಲಿ, ಅವರಿಂದ ನಿಮಗೆ ಮುಂದೆ ಮಧುರ ಬಾಂಧವ್ಯ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದೆ. ಇದಕ್ಕೆ ಕ್ಲಾರಿಟಿ ನೋಡೋಣ. ಏನ್ ಹೇಳ್ಬೋದು, ಏನ್ ಅಡ್ವೈಸ್ ಇರಬಹುದು ನಿಮ್ಗೆ. ಟ್ಯಾರೋ ಕಾರ್ಡ್ ಏನ್ ಹೇಳತ್ತೆ? ಮುಂದೆ ಒಳ್ಳೆ ಹ್ಯಾಪಿ ಫ್ಯಾಮಿಲಿ ಇರುತ್ತೆ, ಫ್ಯಾಮಿಲಿ ಸೆಲೆಬ್ರೇಷನ್ಸ್ ಇರುತ್ತೆ. ನಿಮ್ಮ ಎಲ್ಲ ಏನೇನು ಭಾವನೆಗಳಿರುತ್ತೆ ಎಲ್ಲ ಬ್ಯಾಲೆನ್ಸ್ ಮಾಡ್ಕೋತೀರಾ. ಇಲ್ಲಿ ಮತ್ತೆ ಒಂದು ಹೊಸ ರಿಲೇಶನ್ಶಿಪ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಮತ್ತೆ ನಾನು ಹೇಳಿದ ಹಾಗೆ ಒಂದು ಮಧುರ ಬಾಂಧವ್ಯ ಅಂತ ಹೇಳಿದ್ನಲ್ಲ, ಅದು ಮುಂದುವರಿಯುತ್ತೆ ನಿಮ್ಮ ಲೈಫಲ್ಲಿ. ಒಂದು ಮ್ಯಾಜಿಕ್ ತರ, ಒಂದು ಮ್ಯಾಜಿಷಿಯನ್ ಟಚ್ ಇರುತ್ತೆ ಅದರಲ್ಲಿ. ಕೆಲವರಿಗೆ ಪ್ರಪೋಸ್ ಮಾಡಬಹುದು. ನಿಮ್ಮ ಮನಸ್ಸಲ್ಲಿರುವಂತಹ ಈಗ ನಡೀತಾ ಇರೋ ವ್ಯಕ್ತಿ ಯಾರಿದ್ದಾರೆ, ಲವ್ ಲೈಫ್, ಅವರು ನಿಮಗೆ ಪ್ರಪೋಸ್ ಮಾಡಬಹುದು. ಬೇರೆ ಯಾವ್ದ್ಯಾವ್ದು ಬ್ರದರ್ ಸಿಸ್ಟರ್ಸ್ ರಿಲೇಶನ್ಶಿಪ್ ನಲ್ಲಿದ್ದೀರಾ, ಅವರು ನಿಮ್ಮನ್ನ ಇನ್ವೈಟ್ ಮಾಡ್ತಾರೆ ಮನೆಗೆ. ಆ ಥರನೂ ಇದೆ. ಇಲ್ಲೊಂದು ಹ್ಯಾಪಿ ಫ್ಯಾಮಿಲಿ ಸೆಲೆಬ್ರೇಷನ್ಸ್ ಇರಬಹುದು. ಎಲ್ಲರೂ ಕೂಡ್ತೀರಾ, ಎಂಜಾಯ್ ಮಾಡ್ತೀರಾ. ನಿಮ್ಮ ಭಾವನೆಗಳು ಮೊದಲಿನ ಹಾಗೆ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಆ ಹಳೆ ಲೈಫು, ಆ ಬ್ಯಾಕ್ ಸ್ಟ್ಯಾಬಿಂಗು ಎಲ್ಲ ಮರೀತೀರಾ. ಮತ್ತೆ ರೀಲೊಕೇಟ್ ಆಗ್ತೀರಾ. ಕೆಲವರು ಅವ್ರ ಮನೆಗೆ ಹೋಗೋದು ಬರೋದು, ಕೆಲವ್ರದ್ದು ಯಾರ್ಯಾರ ರಿಲೇಶನ್ಶಿಪ್ ನಿಂತೋಗಿದೆ ಮಾತಾಡ್ಸೋದೆಲ್ಲ, ಮತ್ತೆ ಅವ್ರ ಮನೆಗಳಿಗೆಲ್ಲ ಹೋಗ್ತೀರಾ ನೀವು. ಆ ಥರನೂ ಇದೆ ಇಲ್ಲಿ. ಇಲ್ಲೊಂದು ಹೊಸ ಬಿಗಿನಿಂಗ್. ಇಲ್ಲೊಂದು ನಿಮ್ ಲೈಫ್ ಸೈಕಲ್ ಜರ್ನಿ, ಲೈಫ್ ಜರ್ನಿ ಮೊದಲಿನ ಹಾಗೆ ಸುಗಮವಾಗಿ ನಡೀತಾ ಹೋಗುತ್ತೆ ನಿಮ್ ಲೈಫು. ದೇರ್ ಇಸ್ ಮ್ಯಾಜಿಷಿಯನ್ ಟಚ್. ಹಿಂದಿನ ಯಾವುದೇ ಕಹಿ ಘಟನೆಗಳಿರಬಹುದು, ನಿಮ್ಮ ಲವ್ ಲೈಫ್ ಆಗಿರಬಹುದು, ಅಥವಾ ಪ್ರೆಸೆಂಟ್ ಲೈಫ್ ಸಿಚುಯೇಷನ್, ಯಾರ್ಯಾರ ಮನಸ್ಸಲ್ಲಿ ಯಾರ್ಯಾರಿದ್ದಾರೆ ಈಗ. ಹಿಂದೆ ನಿಮ್ಮ ಏನೇನು ಕಹಿ ಘಟನೆಗಳು ನಡೆದಿತ್ತು, ಬ್ಯಾಕ್ ಸ್ಟ್ಯಾಬಿಂಗ್ ಆಗಿತ್ತು, ಎಲ್ಲ ಮರೀತೀರಾ ನೀವು. ಇಲ್ಲೊಂದು ಮ್ಯಾಜಿಕ್ ಟಚ್ ಇದೆ. ಟೈಮ್ ವಿಲ್ ಹೀಲ್ ಎವ್ರಿಥಿಂಗ್. ಕಾಲ ಕಳೆದ ಹಾಗೆ ಎಲ್ಲ ಮರ್ತು ಹೋಗುತ್ತೆ.
ಆ ಮಧುರ ಬಾಂಧವ್ಯ ಅನ್ನೋದು ಮತ್ತೆ ಇಲ್ಲಿ ಶುರು ಆಗುತ್ತೆ. ಇಲ್ಲಿ ನಿಮ್ಮ ಲೈಫಲ್ಲಿ ಆ ಥರ ನಿಮ್ಗಿಲ್ಲಿ ಟ್ಯಾರೋ ಕಾರ್ಡ್ಸ್ ಮೆಸೇಜಸ್ ಹೇಳ್ತಾ ಇದೆ. ಫ್ಯಾಮಿಲಿ ಸೆಲೆಬ್ರೇಷನ್ ಇರಬಹುದು, ಕೆಲವರಿಗೆ ಕಮಿಟ್ಮೆಂಟ್ ಇರಬಹುದು, ಮದುವೆ ಎಂಗೇಜ್ಮೆಂಟ್ ಇರಬಹುದು. ಆ ಥರ ಇಲ್ಲಿ ನಿಮಗೆ ಮೆಸೇಜಸ್ ಬರ್ತಾ ಇದೆ. ಆದ್ರಿಂದ ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ, ಯಾವ ಸಂಬಂಧಗಳನ್ನ ನಿಜ ಸ್ವರೂಪ ತಿಳ್ಕೋಬೇಕು ಅಂತ ಹೇಳ್ಕೊಂಡಿದ್ದೀರಾ, ನೀವು ಅನ್ಕೊಂಡಿದ್ದೀರಾ, ಅದೆಲ್ಲ ಇಲ್ಲಿ ನೀವು ಟ್ರೈ ಮಾಡಬೇಕು. ಯಾವ ಸಂಬಂಧ ಆಗಲಿ ನಾವಾಗಿ ಮುಂದುವರೆದಾಗ ಮಾತ್ರ ಅದು ನಡೀತಾ ಹೋಗುತ್ತೆ. ಕೆಲವು ಸರಿ ಎಲ್ಲಾದ್ರೂ ಮೀಟ್ ಆದಾಗ ನಾವೇ ಮಾತಾಡ್ಸಿದ್ರೆ, ಅವ್ರು ಮಾತಾಡ್ದಿದ್ರೆ ಬೇಡ, ಮಾತಾಡ್ಸಿದ್ರೆ ಆ ಸಂಬಂಧಗಳು ನಡೀತಾ ಹೋಗುತ್ತೆ. ನಿಮ್ಮ ಲವ್ ರಿಲೇಶನ್ಶಿಪ್ ಆಗಿರಬಹುದು, ಬೇರೆ ಯಾವುದೇ ಸಂಬಂಧಗಳಾಗಿರಬಹುದು. ನಾವು ಟ್ರೈ ಮಾಡಬೇಕು, ನಾವು ಕಷ್ಟಪಡಬೇಕು, ಅದಕ್ಕೋಸ್ಕರ ನಾವು ವರ್ಕ್ ಮಾಡಬೇಕು ಅನ್ನೋದನ್ನ ಬರುತ್ತೆ. ಇಲ್ಲಿ ಯಾರ್ಯಾರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಬ್ರೇಕಪ್ ಆಗಿದೆ, ಯಾರ್ಯಾರು ಮಾತಾಡಿಸ್ತಾ ಇಲ್ಲ, ಅವ್ರಿಗೆಲ್ಲರಿಗೂ ಇಲ್ಲಿ ಏನ್ ಅನ್ನಿಸ್ತಾ ಇದೆ, ಎಲ್ಲರ ಮನಸ್ಸಲ್ಲೂ ನಾನು ಮತ್ತೆ ಮಾತಾಡಿಸ್ಬೇಕು, ನಾನು ಮತ್ತೆ ಸರಿಯಾಗಬೇಕು. ಇಲ್ಲೊಂದು ಸಾಲಿಡ್ ರಿಲೇಶನ್ಶಿಪ್ ಇದೆ, ಇಲ್ಲಿ ಡೀಪ್ ಫೀಲಿಂಗ್ಸ್ ಇದೆ. ಇಲ್ಲಿ ಮೆಜಿಷಿಯನ್ ಬಂದಿದೆ. ಕೆಲವು ಸರಿ ನಾವು ಆ ಭಾವನೆಗಳನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಅದಕ್ಕೋಸ್ಕರ ನಾವು ವರ್ಕ್ ಮಾಡಿದಾಗ ನಮ್ಮ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ, ನಮ್ಮ ಸಂಬಂಧಗಳು ಚೆನ್ನಾಗಿರುತ್ತೆ ಅನ್ನೋದನ್ನ ಹೇಳ್ತಾ ಇದೆ. ಇದಕ್ಕೆ ಒರಾಕಲ್ ಕಾರ್ಡ್ಸ್ ಏನ್ ಕೊಡ್ಬೋದು ಮೆಸೇಜ್ ನೋಡೋಣ. ಏನ್ ಹೇಳುತ್ತೆ? ಪೇಷನ್ಸ್ ಹೇಳ್ತಾ ಇದೆ, ಎನ್ವಿ, ಗಾಡೆಸ್ ಆಫ್ ದಿ ಮೂನ್, ಮ್ಯಾಜಿಷಿಯನ್ ಅಂಡ್ ದಿ ಮಿರರ್. ನಿಮಗೆ ಮತ್ತೆ ಮ್ಯಾಜಿಷಿಯನ್ ಬಂದಿದೆ ನೋಡಿ, ಕನ್ಫರ್ಮೇಶನ್. ಬಿ ಎ ಮ್ಯಾಜಿಷಿಯನ್ ಇನ್ ಯೋರ್ ಲೈಫ್. ಎಲ್ಲರನ್ನು ನಗ್ತಾ ಮಾತಾಡ್ಸೋದಾಗ್ಲಿ, ಸಂಬಂಧಗಳನ್ನ ಹೇಗೆ ಬೆಳೆಸ್ಕೋಬೇಕು ಆ ಥರ ನೀವು ಟ್ರೈ ಮಾಡಿದಾಗ ನಿಮ್ಮ ಸಂಬಂಧಗಳು ಚೆನ್ನಾಗಿ ಆಗ್ತಾ ಹೋಗುತ್ತೆ. ಇಲ್ಲಿ ಭಾವನೆಗಳು ಎಲ್ರಿಗೂ ಇರುತ್ತೆ, ಎಲ್ರಿಗೂ ಚೆನ್ನಾಗಿರ್ಬೇಕು ಅಂತಾನೆ ಇರುತ್ತೆ, ಯಾರಿಗೂ ಜಗಳಾಡಕ್ ಇಷ್ಟ ಇರಲ್ಲ. ಇಲ್ಲಿ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಅವರು ಅನ್ಕೊಂಡಿದ್ದಾರೆ. ಇಲ್ಲಿ ರೀಕನ್ಸಿಡರ್, ಚೂಸ್ ಎ ನ್ಯೂ ಡಿರೆಕ್ಷನ್ ಆ ಥರ ಬರ್ತಾ ಇದೆ ಮೆಸೇಜ್ ನಿಮಗೆ. ಇಫ್ ಯು ಬಿಲೀವ್, ಬಾಟಮ್ ಆಫ್ ದಿ ಡೆಕ್, ಬಿ ಅಸರ್ಟಿವ್ ಹೇಳ್ತಾ ಇದೆ. ಇಲ್ಲಿ ಇಷ್ಟು ಟೈಮಲ್ಲಿ ನಾವು ತಿಳ್ಕೊಂಡ ಪ್ರಕಾರ ಯಾವ ಸಂಬಂಧಗಳಾಗ್ಲಿ, ಯಾವ ರಿಲೇಶನ್ಶಿಪ್ನಲ್ಲಾಗ್ಲಿ, ಅವ್ರಿಗೆ ಇಲ್ಲಿ ನಿಮ್ಮ ಬಗ್ಗೆ ಇಂಟ್ರೆಸ್ಟ್ ಇದೆ, ಪ್ರೀತಿ ಇದೆ. ಯಾವುದೇ ಭಾವನೆಗಳನ್ನ ನೀವು ಕಡಿಮೆ ಮಾಡಿಕೊಂಡು ರೀಕನ್ಸಿಡರ್ ಮಾಡ್ಕೊಳ್ಳಿ ಇಲ್ಲಿ ಅನ್ನೋದು ಹೇಳ್ತಾ ಇದೆ. ಚೂಸ್ ಎ ನ್ಯೂ ಡಿರೆಕ್ಷನ್. ಕೆಲವು ಸರಿ ಮಾತಾಡ್ಸೋದಾಗ್ಲಿ, ಆ ನಿಮ್ಮ ಭಾವನೆಗಳು ಅಥವಾ ಅವ್ರ ಭಾವನೆಗಳು ಇರಬಹುದು, ಎನ್ವಿ, ಹೊಟ್ಟೆ ಕಿಚ್ಚು, ಜೆಲಸ್, ಅದೆಲ್ಲ ಈಗ ಬರ್ತಾ ಬರ್ತಾ ದಿ ಗಾಡೆಸ್ ಮೂನ್ ಇದೆ, ಕಡಿಮೆ ಆಗಿದೆ ಈಗ ಅನ್ನೋದನ್ನ ಹೇಳ್ತಾ ಇದೆ. ನಿಮ್ಮ ಮೇಲಿದ್ದ ಸಿಟ್ಟು, ಕೋಪ ಎಲ್ಲ ಕಡಿಮೆ ಆಗಿದೆ ಇಲ್ಲಿ. ಆದ್ರಿಂದ ಪೇಷನ್ಸ್, ದಿನ ಕಳೆದ ಹಾಗೆ ನಿಮ್ಮಲ್ಲಿ ಅವ್ರಿಗೆ ಆಸಕ್ತಿ ಇದೆ ಇಲ್ಲಿ. ಇಫ್ ಯು ಬಿಲೀವ್, ಇದರಲ್ಲಿ ನಿಮಗೆ ನಂಬಿಕೆ ಇದ್ರೆ ನೀವು ಮುಂದೆ ಹೋಗಿ ಆ ಥರ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಪೈಲ್ ನಂಬರ್ 2ಗೆ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಪೈಲ್ ನಂಬರ್ 2, ಯಾರ್ಯಾರು ಈ 444 ನಂಬರ್ ಆರಿಸ್ಕೊಂಡಿದ್ದೀರಾ ಅವರ ಕಾರ್ಡ್ಸ್ ಏನು ಹೇಳ್ಬೋದು ನೋಡೋಣ. ಅವರ ಮನಸ್ಸಿನ ನಿಜ ಸ್ವರೂಪ ಇಲ್ಲಿ ಯಾರೇ ಇರಬಹುದು. ಈ ಟೈಮಲ್ಲಿ ನೀವು ಯಾವ ವ್ಯಕ್ತಿನ ನೀವು ಮನಸ್ಸಲ್ಲಿ ನೆನೆಸ್ಕೊಂಡು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಅವರ ಭಾವನೆಗಳ ನಿಜ ಸ್ವರೂಪ ನೋಡೋಣ. ಇಲ್ಲಿ ಅವ್ರು ಯಾರೇ ಆಗಿರಬಹುದು, ಬ್ರದರ್ ಸಿಸ್ಟರ್ಸ್ ಆಗಿರಬಹುದು,
ತಂದೆ ತಾಯಿಯಾಗಿರಬಹುದು, ನಿಮ್ಮ ಮನಸ್ಸಿನಲ್ಲಿರೋ ವ್ಯಕ್ತಿ, ನಿಮ್ಮ ಲವ್ ಲೈಫ್ ಆಗಿರಬಹುದು, ಅವರ ಮನಸ್ಸಿನ ನಿಜ ಸ್ವರೂಪ ಏನು ನೋಡೋಣ ಇಲ್ಲಿ. ಯಾರ್ಯಾರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ತುಂಬಾ ದಿವಸದಿಂದ ಮಾತಾಡ್ಸಿಲ್ದಿರಬಹುದು, ಅವರೆಲ್ಲ ನೀವು ಮತ್ತೆ ಮಾತಾಡಿಸ್ತೀರಾ, ಆ ಥರ ನೋಡೋಣ. ನಿಮ್ಮ ಫ್ರೆಂಡ್ಸ್ ಆಗಿರಬಹುದು. ಇಲ್ಲಿ ಏನು ಹೇಳ್ತಾ ಹೋಗುತ್ತೆ, ನಿಮಗೆ ಏನು ಮೆಸೇಜ್ ಕೊಡುತ್ತೆ ನೋಡೋಣ. ಎರಡೆರಡು ಕಾರ್ಡ್ ಬರ್ತಾ ಇದೆ. ಮುಂದೆ ನಿಮ್ಮ ಸಂಬಂಧದಲ್ಲಿ ಒಳ್ಳೆ ರಿಲೇಶನ್ಶಿಪ್ ಇದೆಯಾ? ಅವ್ರ ಭಾವನೆಗಳು ಈಗ ಸದ್ಯದಲ್ಲಿ ಏನೇನು, ನಿಮ್ಮ ಕರೆಂಟ್ ಫೀಲಿಂಗ್ಸ್ ನೋಡೋಣ. ಕೆಲವರೆಲ್ಲ ಹೀಲಿಂಗ್ ಅಲ್ಲಿ ಇದ್ದೀರಾ, ನಿಮ್ಮ ಭಾವನೆಗಳನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೋತಾ ಇದ್ದೀರಾ. ಯಾವುದೇ ಕಾಂಪ್ಲಿಕೇಶನ್ಸ್ ಇರಬಹುದು, ಅದನ್ನೆಲ್ಲ ಆರ್ಗ್ಯುಮೆಂಟ್ಸ್ ಇರಬಹುದು, ನಿಮ್ಮ ಲೈಫಲ್ಲಿ ನಡೆದ ಘಟನೆಗಳು ಎಲ್ಲಾನು ಮರೀತಾ ಇದ್ದೀರಾ. ಇಲ್ಲಿ ಏನ್ ಹೇಳುತ್ತಾ ಹೋಗುತ್ತೆ, ಕೆಲವರು ಇಲ್ಲಿ ಫ್ರೆಂಡ್ಸ್ ಆಗಿರಬಹುದು, ನಿಮ್ಮ ಲವ್ ಲೈಫ್ ಆಗಿರಬಹುದು, ಯಾವುದೇ ಸಂಬಂಧಗಳಾಗಿರಬಹುದು. ಈ ಟೈಮಲ್ಲಿ ನಿಮ್ಮ ಮನಸ್ಸಲ್ಲಿ ಯಾವ ವ್ಯಕ್ತಿ ಇದ್ದಾರೆ, ಅವರ ನಿಜ ಸ್ವರೂಪ ಇಲ್ಲಿ ಏನ್ ತೋರಿಸ್ತಾ ಇದೆ, ಆ ಥರ ನೋಡಿದಾಗ ಕೆಲವರು ನಿಮ್ಮ ಲೈಫಿಂದ ಆಚೆ ಹೋಗಿದ್ದಾರೆ, ಅವರಿಂದ ನಿಮ್ಮ ಮನಸ್ಸಿಗೆ ಬೇಜಾರಾಗಿದೆ, ಕೆಲವರು ಮೋಸ ಮಾಡಿರಬಹುದು. ಇಲ್ಲಿ ಎಷ್ಟೋ ಜನಕ್ಕೆ ಸಂಬಂಧಗಳು ಮುಗಿದೋಗಿರಬಹುದು, ಬ್ರೇಕಪ್ ಆಗಿರಬಹುದು, ಮಾತಾಡಿಸದೇ ಇರಬಹುದು, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರಬಹುದು. ಇದೆರಡು ಪ್ರಾಮಿನೆಂಟ್ ಕಾರ್ಡ್ಸ್ ನಿಮ್ಗೇನ್ ಹೇಳ್ತಾ ಹೋಗುತ್ತೆ ನೋಡೋಣ. ಮುಂದೆ ಅವರು ನಿಮ್ಮನ್ನ ಮಾತಾಡಿಸ್ಬೇಕು ಅಂತ ಅನ್ಕೊಂಡಿದಾರ? ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಭಾವನೆಗಳು ಏನೇನಿದೆ? ಕೆಲವು ಸರಿ ನಾನು ಮಾಡಿದ ತಪ್ಪು, ಆ ಥರ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ, ನಾನು ಹಾಗೆ ಮಾಡಬಾರ್ದಿತ್ತು, ಆ ಥರ ಎಷ್ಟೋ ಸರಿ ಅನ್ಕೊಂಡಿದ್ದಾರೆ ಅವರು. ಕೆಲ ಸರಿ ಮನಸ್ಸಲ್ಲಿ ತುಂಬಾ ಅನುಮಾನಗಳೂ ಇದೆ ನಿಮ್ಮ ಮೇಲೆ. ನಾನು ಮಾಡಿದ ಸರಿನಾ, ನಾನು ಮತ್ತೆ ಹೋಗ್ಬೇಕಾ, ಮಾತಾಡಿಸ್ಬೇಕಾ, ಅಥವಾ ಈಗಾಗಲೇ ಅವರು ನನ್ನನ್ನು ಮರ್ತು ಬಿಟ್ಟಿದಾರ, ಆ ಥರನೂ ಎಷ್ಟೊಂದು ಸರಿ ಅನ್ಕೊಂಡಿದ್ದಾರೆ ಅವರು. ಇಲ್ಲಿ ಒಂದೊಂದ್ಸರಿ ಅವರು ಎಲ್ಲ ಮರ್ತು ಅವ್ರ ಲೈಫಲ್ಲಿ, ಅವ್ರ ಕೆಲಸದಲ್ಲಿ ಅವರು ಮಗ್ನರಾಗಿರ್ತಾರೆ ಎಷ್ಟೋ ಸರಿ. ಆದರೆ ನಿಮ್ಮ ನೆನಪು ಅವ್ರಿಗೆ ಅವಾಗವಾಗ ಬರ್ತಾ ಇರುತ್ತೆ. ಯಾವುದೇ ನಿಮ್ಮ ಸಂಬಂಧಗಳು ಮುಗ್ದೋಗಿರ್ಬೋದು, ಏನೇ ಆಗಿರಬಹುದು, ಯಾವುದೇ ಒಂದು ಕೆಲಸದಲ್ಲಿ ಮಧ್ಯದಲ್ಲಾಗ್ಲಿ ಯಾವಾಗಾಗ್ಲಿ ನಿಮ್ಮ ಕಳೆದ ಕೆಲವು ಸಿಹಿ ಘಟನೆಗಳು ಅವ್ರ ನೆನಪಲ್ಲಿ ಬರ್ತಾ ಇರುತ್ತೆ, ಆಗಾಗ ಕಾಡ್ತಾ ಇರುತ್ತೆ. ಮತ್ತೆ ಮಾತಾಡಿಸ್ಬೇಕು ಅನ್ಕೋತಾರೆ, ಮತ್ತೆ ಮಾತಾಡ್ಸಿದ್ರೆ ನೀವು ಮಾತಾಡ್ತೀರಾ ಇಲ್ವಾ, ಆ ಥರನೂ ಎಷ್ಟೋ ಸರಿ ಅನ್ಕೋತಾರೆ, ಅನುಮಾನಗಳು ಅವ್ರಿಗೆ. ಆದ್ರೆ ಇಲ್ಲಿ ಕೆಲವು ಸರಿ ನೀವು ಎಲ್ಲಾದ್ರೂ ಮೀಟ್ ಆಗಬಹುದು, ಇವತ್ತಲ್ಲ ನಾಳೆ ನೀವು ಮೀಟ್ ಆಗೇ ಆಗ್ತೀರಾ. ಕೆಲವು ಫಂಕ್ಷನ್ಗಳಾಗಿರಬಹುದು, ಕೆಲವು ಎಲ್ಲೋ ಒಂದು ಫ್ರೆಂಡ್ಸ್ ಪಾರ್ಟಿನಲ್ಲಾಗ್ಲಿ ಎಲ್ಲಾದ್ರೂ ನೀವು ಮೀಟ್ ಆಗ್ತೀರಾ. ಮೀಟ್ ಆದ್ರೆ ಮೊದಲು ಸ್ವಲ್ಪ ಸಿಟ್ಟಿರುತ್ತೆ, ಮುಖ ಆ ಕಡೆ ಕಡೆ ತಿರುಗಿಸ್ಕೋತೀರಾ, ಮಾತಾಡಲ್ಲ. ಆದರೆ ಗ್ರ್ಯಾಜುಯಲ್ ಆಗಿ ಮುಂದೆ ನೋಡೋಣ ಏನ್ ಹೇಳತ್ತೆ ಕಾರ್ಡ್ಸ್ ಅಂತ. ಕೆಲವ್ರಿಗಿಲ್ಲಿ ಮ್ಯಾರಿಡ್ ಲೈಫಲ್ಲಿ ಒಂದು ಥರ್ಡ್ ಪರ್ಸನ್ ಇರಬಹುದು, ಕೆಲವರು ಮದುವೆ ಆಗಿ ಅವರವರ ವೈವಾಹಿಕ ಜೀವನ ಚೆನ್ನಾಗಿ ನಡೀತಾ ಇರುತ್ತೆ. ನಾನ್ ಮಧ್ಯೆ ಏನಕ್ಕೆ ಹೋಗ್ಲಿ, ಆ ಥರನೂ ಕೆಲವರು ಅನ್ಕೋತಾರೆ. ನಾನ್ ಮಧ್ಯೆ ಹೋಗಿ ಮತ್ತೆ ಅವ್ರ ಲೈಫಲ್ಲಿ ಯಾಕೆ ಬೇಜಾರು ಮಾಡೋದು, ಆ ಥರನೂ ಅನ್ಕೋತಾರೆ ಕೆಲವರು. ಇಷ್ಟೊತ್ತಿಗೆ ನನ್ನನ್ನು ಮರ್ತಿರಬಹುದು. ಅವರುಗಳು ಮದುವೆಯಾಗಿ ಅವ್ರ ಲೈಫಲ್ಲಿ ಚೆನ್ನಾಗಿರ್ತಾರೆ, ನಾನು ಮಧ್ಯೆ ಮತ್ತೆ ಹೋಗಿ ಮತ್ತೆ ಅವ್ರ ಲೈಫಲ್ಲಿ ಏನಾದ್ರೂ
ಬೇಜಾರೆಲ್ಲ ಘಟನೆಗಳಂತ ನಡೆದ್ರೆ ನನ್ನಿಂದ ಯಾಕೆ ಆ ಥರನೂ ಕೆಲವರು ಯೋಚನೆ ಮಾಡ್ತಾರೆ ಇಲ್ಲಿ. ಆದರೆ ಕೆಲವರ ಎಲ್ಲ ಭಾವನೆಗಳು ಹೀಲ್ ಆಗ್ತಾ ಇದೆ. ನಿಮ್ಮ ಹಿಂದಿನ ಯಾವುದೇ ಕಹಿ ಘಟನೆಗಳಿರಬಹುದು, ಅದೆಲ್ಲ ಕೆಲವ್ರಿಗಿಲ್ಲಿ ಹೀಲ್ ಆಗ್ತಾ ಇದೆ. ಇದಕ್ಕೆ ಕ್ಲಾರಿಫಿಕೇಶನ್ ನೋಡೋಣ. ನೀವು ಮತ್ತೆ ಮೀಟ್ ಆಗ್ತೀರಾ? ಏನ್ ಹೇಳುತ್ತೆ ಕಾರ್ಡ್ಸು ನೋಡೋಣ. ನೋಡೋಣ ಮತ್ತೆ ನೀವಿಬ್ರು ಮೀಟ್ ಆಗ್ತೀರಾ, ನೀವು ಮತ್ತೆ ಮಾತಾಡ್ತೀರಾ? ಇಷ್ಟು ದಿವಸದ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋರು ಮತ್ತೆ ನಿಮ್ಮ ಸಂಬಂಧಗಳು ಸರಿ ಹೋಗ್ಬೋದಾ? ಆ ಥರ ನೋಡೋಣ. ಇಲ್ಲಿ ಕೆಲವರು ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ನಲ್ಲೂ ಇದ್ದೀರಾ. ನಿಮ್ಮ ಸಂಬಂಧಗಳು ಒಂದು ದೂರದೂರಲ್ಲೂ ಇರಬಹುದು. ಅವ್ರಿಗೆಲ್ಲ ಇಲ್ಲಿ ಏನ್ ಹೇಳುತ್ತಪ್ಪ ಅಂತಂದ್ರೆ, ಬ್ಯಾಲೆನ್ಸ್ ಮಾಡ್ಕೋತೀರಾ ನೋಡಿದ ತಕ್ಷಣ. ನಾನು ಹೇಳಿದ ಹಾಗೆ ಹಿಂದೆ ಏನೇ ನಡೆದಿರಬಹುದು ಘಟನೆಗಳು, ಕೆಲವು ಮನಸ್ಸಿಗೆ ಬೇಜಾರಾಗಿರುತ್ತೆ, ನಿಮಗೆ ತುಂಬಾ ಬೇಜಾರಾಗಿರುತ್ತೆ. ತುಂಬಾ ಪ್ರೀತಿಯಿಂದ ಇರ್ತೀರಾ. ಇಲ್ಲಿ ಯಾರೇ ಇರಬಹುದು, ನೀವು ಪ್ರೀತಿ ಮಾಡಿದವರು ಇರಬಹುದು, ನಿಮ್ಮ ತಂದೆ ತಾಯಿಗಳಿರಬಹುದು, ಅಣ್ಣ ತಂಗಿರಿರಬಹುದು. ನಿಮ್ಮಲ್ಲಿ ತುಂಬಾ ಪ್ರೀತಿ ಇರುತ್ತೆ, ಒಬ್ರಿಗೊಬ್ರನ್ನ ಬಿಟ್ಟಿರಕ್ಕಾಗದಿರುವಂತಹ ಪ್ರೀತಿ ಇರುತ್ತೆ. ಆದರೆ ಕೆಲವು ಘಟನೆಗಳಿಂದ, ಕೆಲವು ಅನುಮಾನಗಳಿಂದ, ಕೆಲವು ಮಾತಾಡದಿರಬಹುದು, ಸ್ಲೋ ಆಗಿರಬಹುದು ನಿಮ್ಮ ಒಬ್ರಿಗೊಬ್ರಿಗೆ ಸಂಬಂಧ. ಇಲ್ಲಿ ನೀವು ಮತ್ತೆ ಮಾತಾಡ್ತೀರಾ ಅನ್ನೋದು ಹೇಳುತ್ತೆ. ತುಂಬಾ ಯೋಚಿಸ್ತೀರಾ ಒಬ್ರ ಬಗ್ಗೆ ಒಬ್ರು. ನಾನು ಮೊದಲೇ ಇಲ್ಲಿ ಹೇಳಿದೆ, ಯಾವಾಗನೂ ನೀವು ಯೋಚನೆ ಮಾಡ್ಕೋತೀರಾ. ಆ ಹಳೆಯ ಕೆಲವು ಸಿಹಿ ನೆನಪುಗಳು ನಿಮ್ಗೆ ಆಗಾಗ ಬರ್ತಾನೇ ಇರುತ್ತೆ, ನೆನಪಿಸ್ತಾ ಇರುತ್ತೆ ಆಗಾಗ ನಿಮ್ಮ ಸಂಬಂಧಗಳನ್ನ. ಇಲ್ಲಿ ಜಸ್ಟಿಸ್ ಇರೋದ್ರಿಂದ ಯಾರ್ಯಾರು ತುಂಬಾ ವೆಯ್ಟ್ ಮಾಡ್ತಾ ಇದ್ದೀರಾ, ಕೆಲವು ಲೀಗಲ್ ಇರಬಹುದು, ಕೆಲವರು ಯಾರ್ಯಾರು ಡಿಸಿಷನ್ಗಳಿಗೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲ ಆದಷ್ಟು ಬೇಗ ಸಿಗಬಹುದು. ಕೌನ್ಸಿಲಿಂಗ್ ಆಗಿರಬಹುದು. ಆದ್ರೆ ಇಲ್ಲಿ ಒಂದೊಂದ್ಸರಿ ಅವರು ಭಾವನೆಗಳನ್ನ ನಿಮ್ಮ ಮೇಲೆ ತುಂಬಾ ಇರುತ್ತೆ. ಅವ್ರಿಗೆ ಯಾರಾದ್ರೂ ಸಿಕ್ಕಿದ್ರೆ ಕೇಳೋದು, ಆ ಥರನೂ ಮಾಡ್ತಾನೂ ಇರ್ತಾರೆ. ನಿಮ್ಮ ಬಗ್ಗೆ ತಿಳ್ಕೊಳ್ಳೋಕೆ ಆದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ. ಕೆಲವರಿಗೆ ಇಲ್ಲಿ ದುಡ್ಡಿನ ಸಹಾಯನೂ ಸಿಗಬಹುದು ನಿಮ್ಮ ಸಂಬಂಧಗಳಲ್ಲಿ. ನಾನು ಹಿಂದೆ ಮೋಸ ಮಾಡಿದ್ದೆ, ಅಥವಾ ಹಿಂದೆ ಏನೋ ನಡೆದಿತ್ತು, ನಾನೀಗ ಅದನ್ನ ಕೊಡಕ್ಕೆ ತಯಾರಿದ್ದೀನಿ, ನನಗೆ ಬೇಡ ಅದು. ಆ ಥರನೂ ಎಷ್ಟೋ ಸರಿ ಅನ್ಕೋತಾರೆ ಅವರು ಮನಸ್ಸಲ್ಲಿ. ನಾವು ಮುಂದಿನ ಹಾಗೆ ಚೆನ್ನಾಗಿದ್ರೆ ಎಷ್ಟು ಚೆನ್ನಾಗಿತ್ತು, ನಾನು ಮೊದಲೇ ಇದನ್ನೆಲ್ಲ ಸರಿ ಮಾಡ್ಕೋಬೇಕಿತ್ತು. ಆ ಥರನೂ ಕೆಲವ್ರಿಗೆ ಇಲ್ಲಿ ಪಶ್ಚಾತ್ತಾಪ ಇದೆ. ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ. ನೀವು ಮಾತಾಡ್ಸಿದ ತಕ್ಷಣ ಅವರು ಮಾತಾಡ್ತಾರೆ, ಅಷ್ಟು ಅವ್ರಿಗೆ ಭಾವನೆಗಳು ಇಲ್ಲಿ ತೋರಿಸ್ತಾ ಇದೆ. ಕಿಂಗ್ ಆಫ್ ಪೆಂಟಕಲ್ಸ್ ಇರಬಹುದು, ಇಲ್ಲಿ ಪೇಜ್ ಆಫ್ ಪೆಂಟಕಲ್ಸ್ ಇರಬಹುದು. ಯಾರ್ಯಾರಿಗೆ ಇಲ್ಲಿ ಫೈನಾನ್ಷಿಯಲ್ ಆಗಿ ಪ್ರಾಬ್ಲಮ್ಸ್ ಆಗಿದೆ, ಕೆಲವರು ನಿಮಗೆ ಫ್ರೆಂಡ್ಸ್ ಆಗಿರಬಹುದು, ಯಾರೇ ಆಗಿರಬಹುದು, ಮೋಸ ಮಾಡಿ ಹೋಗಿದ್ರೆ ಅವರು ತುಂಬಾ ಪಶ್ಚಾತ್ತಾಪ ಪಟ್ಕೋತಾರೆ. ನಾನು ಹೀಗೆ ಮಾಡಬಾರ್ದಾಗಿತ್ತು, ಆದರೆ ಆ ಟೈಮಲ್ಲಿ ನನ್ನ ಕಷ್ಟ ಹಾಗಿತ್ತು, ನನಗೆ ಅದರ ಅವಶ್ಯಕತೆ ಇತ್ತು, ಈಗ ನಾನು ಸರಿ ಮಾಡ್ಕೊಳ್ಳೋಕೆ ರೆಡಿ ಇದ್ದೀನಿ, ನಾನು ಮಾತಾಡ್ಸಕ್ಕೆ ರೆಡಿ ಇದ್ದೀನಿ. ಆ ಥರ ಹೀಲಿಂಗ್ ಅಲ್ಲಿ ಇದ್ದಾರೆ ಎಷ್ಟೋ ಜನ. ನೀವು ಈ ಟೈಮಲ್ಲಿ ನೀವು ಯಾವ ವ್ಯಕ್ತಿನ ನೆನೆಸ್ಕೋತಾ ಇದ್ದೀರಾ, ಅವರ ಭಾವನೆಗಳಾಗಿರುತ್ತೆ ಇದು. ಬ್ಯಾಲೆನ್ಸ್ ಮಾಡ್ಕೊಂಡಿದ್ದಾರೆ. ಇವತ್ತಿನ ದಿವಸ ಅವರು ಲೈಫಲ್ಲಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾರೆ. ಕೆಲವರೆಲ್ಲ ವಿದೇಶಗಳಲ್ಲಿ ಇರಬಹುದು, ಒಳ್ಳೆ ಕೆಲಸದಲ್ಲಿ ಇರಬಹುದು. ಅವರೆಲ್ಲ ನೆನೆಸ್ಕೋತಾರೆ, ಫ್ರೆಂಡ್ಸ್ನಾಗ್ಲಿ, ಅವರ ಹಿಂದಿನ ಪಾರ್ಟ್ನರ್ಸ್ ಆಗಲಿ. ಮಾಡಿದ ತಪ್ಪು ಅನ್ನೋದವರಿಗೆ ಅರಿವಾಗಿದೆ ಇಲ್ಲಿ. ಆದ್ರಿಂದ ನಿಮ್ಮ ಲೈಫಲ್ಲಿ ಮತ್ತೆ ಬರ್ತಾರೆ ಅವರು. ನೀವು ಟ್ರೈ ಮಾಡಿದ್ರೆ ಮತ್ತೆ ಬರ್ತಾರೆ ನಿಮ್ಮ ಲೈಫಲ್ಲಿ. ನಿಮ್ಮ ಲೈಫ್ ಮುಂದೆ ಚೆನ್ನಾಗಾಗುತ್ತೆ. ಆ ಥರ ಇಲ್ಲಿ ನಿಮಗೆ ಕಾರ್ಡ್ಸ್ ಬಂದಿದೆ. ಇದಕ್ಕೆ
ಒರಾಕಲ್ ಕಾರ್ಡ್ಸ್ ಏನ್ ಕೊಡಬಹುದು ಮೆಸೇಜಸ್ ನೋಡೋಣ. ಲೆಟ್ ಗೋ ಹೇಳ್ತಾ ಇದೆ. ಕಮ್ಯುನಿಕೇಟ್ ಕ್ಲಿಯರ್ಲಿ. ಎಸ್ ಅಂತ ಹೇಳ್ತಾ ಇದೆ. ನೋಡಿದ್ರಾ? ಕೆಲವು ಯಾವುದೇ ಕಹಿ ಭಾವನೆಗಳಿರಬಹುದು, ನಿಮ್ಮ ಮನಸ್ಸಿನ ಕೆಲವು ಸಿಟ್ಟು, ಕೋಪ, ಅದನ್ನೆಲ್ಲ ಲೆಟ್ ಗೋ, ಬಿಟ್ಟುಬಿಡಿ. ಕಮ್ಯುನಿಕೇಟ್ ಕ್ಲಿಯರ್ಲಿ. ಮತ್ತೆ ನೀವು ಮಾತಾಡಿಸ್ಕೊಂಡು ಚೆನ್ನಾಗಾದ್ರೆ ಇಲ್ಲಿ ನಿಮ್ಮ ಆನ್ಸರ್ ಎಸ್ ಅಂತ ಹೇಳ್ತಾ ಇದೆ. ನಿಮ್ಮ ರಿಲೇಶನ್ಶಿಪ್ ಇಲ್ಲಿ ಯಾವುದೇ ಇರಬಹುದು, ಯಾವುದೇ ಸಂಬಂಧಗಳಿರಬಹುದು, ಅದು ಮುಂದೆ ಚೆನ್ನಾಗಾಗುತ್ತೆ, ಆ ಥರ ಇಲ್ಲಿ ನಿಮಗೆ ಕಾರ್ಡ್ಸ್ ಬರ್ತಾ ಇದೆ. ಇದಕ್ಕೆ ಎನರ್ಜಿ ಒರಾಕಲ್ ಕಾರ್ಡ್ಸ್ ಏನು ಆನ್ಸರ್ ಕೊಡುತ್ತೆ ನೋಡೋಣ. 444 ಫೈಲ್ ನಂಬರ್. ಆಕ್ಷನ್ ಕಾರ್ಡ್ ಬಂದಿದೆ. ಹೀಲರ್ ಆಫ್ ದಿ ಏಜಸ್, ವುಮನ್ ಹೋಲ್ಡಿಂಗ್ ಎ ಹಾರ್ಟ್, ಥಿಂಕಿಂಗ್ ಮ್ಯಾನ್. ನಾನು ಆಗ್ಲೇ ಹೇಳಿದೆ, ಇಲ್ಲೊಂದು ಹೀಲಿಂಗ್ ಪ್ರೋಸೆಸ್ ಅಲ್ಲಿ ಇದ್ದಾರೆ. ಅವರ ಭಾವನೆಗಳು ಏನೇ ಇರಬಹುದು, ಅವರ ಕೋಪ, ಸಿಟ್ಟು ಎಲ್ಲ ಕಡಿಮೆ ಆಗಿದೆ ನಿಮ್ಮ ಮೇಲೆ. ಒಂದು ಆಕ್ಷನ್ ತಗೋಬೇಕು ಅಂತ ಅನ್ಕೋತಾರೆ, ಮಾತಾಡಿಸ್ಬೇಕು, ನಾನು ನಮ್ಮ ಸಂಬಂಧಗಳನ್ನ ಸರಿ ಮಾಡ್ಕೋಬೇಕು, ಆ ಥರ ಒಂದು ಮನಸ್ಸಿದೆ ಅವ್ರಿಗೆ ನಿಮ್ಮ ಮೇಲೆ. ಹೀಲಿಂಗ್, ಆ ಥರ ಹೀಲ್ ಆಗ್ತಾ ಇದ್ದಾರೆ ಇಲ್ಲಿ. ವುಮನ್ ಹೋಲ್ಡಿಂಗ್ ಎ ಹಾರ್ಟ್, ಇಲ್ಲಿ ಮೇಲ್ ಇರ್ಬೋದು, ಫಿಮೇಲ್ ಇರಬಹುದು. ನಿಮ್ಮ ಮೇಲೆ ಅವ್ರಿಗೆ ತುಂಬಾ ಒಳ್ಳೆ ಮನಸ್ಸಿದೆ, ನಿಮ್ಮನ್ನ ಅವ್ರು ಇಷ್ಟಪಡ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾ ಇದೆ. ವುಮನ್ ಹೋಲ್ಡಿಂಗ್ ಎ ಹಾರ್ಟ್. ಅವರ ಮನಸ್ಸು ಕೆಲವು ಹೀಲಿಂಗ್ಗಳು ಒಳಪಟ್ಟು ನಿಮ್ಮ ಮೇಲೆ ಅವ್ರಿಗೆ ಸಾಫ್ಟ್ ಕಾರ್ನರ್ ಇದೆ, ನಿಮ್ಮನ್ನ ಅವರು ಇಷ್ಟಪಡ್ತಾ ಇದ್ದಾರೆ ಇಲ್ಲಿ ಅನ್ನೋದನ್ನ ಹೇಳ್ತಾ ಇದೆ. ಆದ್ರಿಂದ ಇಷ್ಟು ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನಿಮಗೆ ಪರ್ಸನಲ್ ರೀಡಿಂಗ್ ಏನಾದರೂ ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರೋ ನನ್ನ ವಾಟ್ಸ್ಆ್ಯಪ್ ನಂಬರ್ಗೆ ನೀವು ಮೆಸೇಜ್ ಮಾಡಬಹುದು. ಮತ್ತೆ ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.